ಟು ಬಿ ವರ್ಬ್ಸ್ ಪಾರ್ಟ್ 3 ಬೇರೆ ಏನು ಚೇಂಜಸ್ ಮಾಡೋದು ಬೇಡ. ಇದರ ನೆಗೆಟಿವ್ ಅಂದರೆ ಪಾಸಿಟಿವ್, ಇದು ಪಾಸಿಟಿವ್, ಈ ಸೆಂಟೆನ್ಸ್ ಎಲ್ಲ ಪಾಸಿಟಿವ್. ಐ ಆಮ್ ಅಥವಾ ಮೈ ನೇಮ್ ಈಸ್. ಓಕೆ, ಐ ಆಮ್ ನಿಮ್ಮ ಹೆಸರು, ಐ ಆಮ್ ನಿಮ್ಮ ವಯಸ್ಸು, ಐ ಆಮ್ ವಾಕಿಂಗ್ ಆಗ ಮಾಡುತ್ತಿರುವ ಕ್ರಿಯೆ, ಐ ಆಮ್ ಫ್ರಮ್ ನಿಮ್ಮ ಊರು, ಐ ಆಮ್ ಇಂದ ನೀವೆಲ್ಲಿದ್ದೀರಾ ಈ ಕ್ಷಣದಲ್ಲಿ ನೀವೆಲ್ಲಿದ್ದೀರಾ, ಐ ಆಮ್ ಹ್ಯಾಪಿ ನಿಮ್ಮ ಸ್ಥಿತಿ ಏನು, ಐ ಆಮ್ ಆ್ಯನ್ ಆನೆಸ್ಟ್ ಪರ್ಸನ್ ನಿಮ್ಮ ವಿಶೇಷತೆ. ಸೊ ಇದೆಲ್ಲ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಸಕಾರಾತ್ಮಕ ವಾಕ್ಯಗಳು ಅಲ್ವಾ. ಸೊ ಈ ಐ ಆಮ್ ಅಂತ ಬಂದಾಗ ಇದಕ್ಕೆ ನೆಗೆಟಿವ್ ಹೇಗೆ ಮಾಡೋದು? ಆ್ಯಮನ್ನು ನಾವು ನೆಗೆಟಿವ್ಗೂ ಬಳಸ್ತೀವಿ. ಸೊ ನೆಗೆಟಿವ್ಗೆ ಏನು ಚೇಂಜಸ್ ಮಾಡೋದು ಬೇಡ. ಇಲ್ಲಿ ಆಮ್ ಬದಲು ಐ ಆಮ್ ನಾಟ್. ಓಕೆ, ನಾಟ್ ನೋಡಿ, NOT ಸೇರಿಸಿದ್ರೆ ಸಾಕು. ಐ ಆಮ್ ನಾಟ್. NOT ಸೇರಿಸಿದ್ರೆ ಅದು ನೆಗೆಟಿವ್ ಆಗುತ್ತೆ. ಅಂದರೆ ಐ ಆಮ್ ನಾಟ್ ಡ್ಯಾಶ್. ನಿಮ್ಮ ಹೆಸರು, ನನ್ನ ಹೆಸರು ಇದಲ್ಲ, ನನ್ನ ಹೆಸರು ಅದು. ಓಕೆ, ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಹೆಸರು ರಮೇಶ್ ಅಂತನಾ? ಆವಾಗ ನೀವು ಹೇಳು, ಇಲ್ಲ ನನ್ನ ಹೆಸರು ರಮೇಶ್ ಅಲ್ಲ, ನನ್ನ ಹೆಸರು ಸುರೇಶ್ ಅಂತ. ನನ್ನ ಹೆಸರು ರಮೇಶ್ ಅಲ್ಲ, ನನ್ನ ಹೆಸರು ಸುರೇಶ್ ಅಂತ ನೀವು ಹೇಳಬೇಕಾದ್ರೆ ಐ ಆಮ್ ನಾಟ್ ರಮೇಶ್, ಐ ಆಮ್ ಸುರೇಶ್. ಓಕೆ, ಸೊ ಐ ಆಮ್ ನಾಟ್ ರಮೇಶ್, ಐ ಆಮ್ ಸುರೇಶ್. ಅಲ್ಲಿ ನೆಗೆಟಿವ್ ಇಲ್ಲ ಅಂತ ಹೇಳಬೇಕಾದ್ರೆ ಐ ಆಮ್ ನಾಟ್, ಇಲ್ಲಿ ಗ್ರೀನ್ ಪೆನ್. ಓಕೆ, ಐ ಆಮ್ ನಾಟ್, ಐ ಆಮ್ ನಾಟ್ ಆ ಹೆಸರು, ಐ ಆಮ್ ನಾಟ್ ಅಂತ ಹೇಳಿ ಎಲ್ಲ ಕಡೆ ನಾಟ್ ಸೇರಿಸಿದ್ರೆ ಅದು ನೆಗೆಟಿವ್ ಆಗುತ್ತೆ. ಐ ಆಮ್ ನಾಟ್. ಈಗ ನಿಮ್ಮ ವಯಸ್ಸು ಎಷ್ಟು? ನಿಮ್ಮ ವಯಸ್ಸು 24 ಅಂತ ಕೇಳಿದಾಗ ಇಲ್ಲ ನನ್ನ ವಯಸ್ಸು 24 ಅಲ್ಲ, ನನ್ನ ವಯಸ್ಸು 20, ಕಡಿಮೆನೋ ಜಾಸ್ತಿನೋ ಎಷ್ಟಿರುತ್ತೆ ಅಷ್ಟನ್ನು ಹೇಳ್ಬೋದು. ಐ ಆಮ್ ನಾಟ್ 8 years, ಐ ಆಮ್ ನಾಟ್ 21, ಐ ಆಮ್ ನಾಟ್ 21, I am 20. So I am not 21, I am 20 years old. 20 years old. ಅಂದರೆ ಉದಾಹರಣೆಗೆ ನಾನು ಹೇಳ್ತಾ ಇರೋದು ನನ್ನ ವಯಸ್ಸು 20 ಅಲ್ಲ. ಓಕೆ, ಸೊ ಐ ಆಮ್ ನಾಟ್ 21, ನಾನು 21 ಅಲ್ಲ, ನನ್ನ ವಯಸ್ಸು 20 ಅಷ್ಟೇ. ಒಂದು ವರ್ಷ ಜಾಸ್ತಿ ಹೇಳಿದ್ದೀರ ನೀವು ಅಂತ. ಸೊ ಐ ಆಮ್ ನಾಟ್, ಇದು ವಯಸ್ಸು ಹೇಳಬೇಕಾದ್ರೆ ಓಕೆ ವಯಸ್ಸು ಸೇಮ್, ಅಲ್ಲಿ ನಾಟ್ ಅಂತ ಸೇರಿಸ್ಬೇಕಷ್ಟೇ. ಎಲ್ಲೋಯ್ತು ವಯಸ್ಸು. ಐ ಆಮ್ ನಾಟ್ ಹೆಸರು, ಐ ಆಮ್ ನಾಟ್ ರಮೇಶ್, ಐ ಆಮ್ ಸುರೇಶ್. ಐ ಆಮ್ ನಾಟ್ 21, ಐ ಆಮ್ 18 or ಐ ಆಮ್ 20. ನಿಮ್ಮ ವಯಸ್ಸು ಅಥವಾ ಜಾಸ್ತಿ ಇದ್ದರೆ ಜಾಸ್ತಿ. ಐ ಆಮ್ ನಾಟ್ 21, ಐ ಆಮ್ 25 ಆ ಥರ ಹೇಳ್ಬೋದು. ಐ ಆಮ್ ನಾಟ್, ಅಲ್ಲಿ ಮತ್ತೆ ನಾಟ್ ಸೇರಿಸಿ. I am not walking. I am not. ಏನು ಹಾಕ್ಬೋದಿಲ್ಲಿ? ಐ ಆಮ್ ನಾಟ್ ಸ್ಲೀಪಿಂಗ್. ಉದಾಹರಣೆಗೆ ಐ ಆಮ್ ನಾಟ್ ಸ್ಲೀಪಿಂಗ್, ನಾನು ನಿದ್ದೆ ಮಾಡ್ತಾ ಇಲ್ಲ, ನಾನು ಓದ್ತಾ ಇದ್ದೀನಿ. ಐ ಆಮ್ ರೀಡಿಂಗ್. ಐ ಆಮ್ ನಾಟ್ ಸ್ಲೀಪಿಂಗ್, ಐ ಆಮ್ ರೀಡಿಂಗ್. ಇಲ್ಲಿ ಎಲ್ಲಿಂದ? ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್. ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್. ನೀವು ಬೆಂಗಳೂರಿನವರಾ? ಇಲ್ಲ, ನಾನು ಬೆಂಗಳೂರಲ್ಲ, ನಮ್ಮದು ಬೆಂಗಳೂರಲ್ಲ, ನಮ್ಮದು ಗುಲ್ಬರ್ಗ. ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್, ಐ ಆಮ್ ಫ್ರಮ್ ಗುಲ್ಬರ್ಗ. ಓಕೆ, ನಮ್ಮದು ಬೆಂಗಳೂರಲ್ಲ, ನಮ್ಮದು ಗುಲ್ಬರ್ಗ. ಸೊ ಇದು ನಾಟ್ ಸೇರಿಸೋದು. ಹಾಗೆಯೇ ನೀವು ಎಲ್ಲದಕ್ಕೂ ನಾಟ್ ಸೇರಿಸ್ತಾ ಹೋಗ್ಬೋದು. ಓಕೆ, ಇಲ್ಲಿ ಐ ಆಮ್ ನಾಟ್ NOT. ಓಕೆ, ಅದೇ ಥರ NOT. ಇದನ್ನು
ಈ ಥರ ಮಾಡ್ತಾ ಹೋದಾಗ ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್, ಐ ಆಮ್ ಫ್ರಮ್ ಗುಲ್ಬರ್ಗ. ಐ ಆಮ್ ನಾಟ್ ಇನ್ ದ ಲಿವಿಂಗ್ ರೂಮ್, ಐ ಆಮ್ ನಾಟ್ ಇನ್ ದ ಲಿವಿಂಗ್ ರೂಮ್, ಐ ಆಮ್ ಇನ್ ದ ಬೆಡ್ರೂಮ್. ಅಂದರೆ ನಾನು ಬೆಡ್ರೂಮಲ್ಲಿ, ಲಿವಿಂಗ್ ರೂಮಲ್ಲಿಲ್ಲ. ಲಿವಿಂಗ್ ರೂಮ್ ಅಂದರೆ ಹಾಲಿಗೆ ಲಿವಿಂಗ್ ರೂಮ್ ಅಂತ ಹೇಳ್ತೀವಿ. ನಾನು ಹಾಲಲ್ಲಿಲ್ಲ, ನಾನು ಬೆಡ್ರೂಮಲ್ಲಿದ್ದೀನಿ. ಓಕೆ, ಇಲ್ಲಿ ನೋಡಿ, ಐ ಆಮ್ ನಾಟ್ ಹ್ಯಾಪಿ. ಐ ಆಮ್ ನಾಟ್ ಹ್ಯಾಪಿ, ನನಗೆ ಖುಷಿಯಾಗಿಲ್ಲ, ನನಗೇನೋ ಬೇಜಾರಾಗ್ತಿದೆ. ಸೊ ಐ ಆಮ್ ನಾಟ್ ಹ್ಯಾಪಿ, ನಾನು ಖುಷಿಯಾಗಿ ಇಲ್ಲ. ಐ ಆಮ್ ನಾಟ್ ಟಯರ್ಡ್, ನನಗೆ ಸುಸ್ತಾಗ್ತಾ ಇಲ್ಲ, ನಾನು ಸುಸ್ತಾಗಿಲ್ಲ. ಐ ಆಮ್ ನಾಟ್ ಬೋರ್ಡ್, ನನಗೇನು ಬೋರ್ ಆಗಿಲ್ಲ. ಸೊ ಐ ಆಮ್ ಬೋರ್ಡ್, ಐ ಆಮ್ ನಾಟ್ ಬೋರ್ಡ್. ಐ ಆಮ್ ನಾಟ್ ಆನ್ ಆನೆಸ್ಟ್ ಮ್ಯಾನ್. ಐ ಆಮ್ ನಾಟ್ ಆನ್ ಆನೆಸ್ಟ್ ಮ್ಯಾನ್ ಅಂದರೆ ನಾನು ಪ್ರಾಮಾಣಿಕ ವ್ಯಕ್ತಿ ಅಲ್ಲ. ಅಫ್ಕೋರ್ಸ್ ನಾನು ಪ್ರಾಮಾಣಿಕ ವ್ಯಕ್ತಿನೇ, ಬಟ್ ನಾಟ್ ಅಂತ ಬಂದರೆ ನೆಗೆಟಿವ್. ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಐ ಆಮ್ ನಾಟ್, ಐ ಆಮ್ ನಾಟ್, ಇಷ್ಟೇ. ಓಕೆ, ಇದನ್ನು ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಈಗ ಇದರಲ್ಲಿ ಏನು ಮಾಡ್ಬೇಕು ನೀವು ಅಂದರೆ, ನಾಟ್ ಅಲ್ವಾ, ಈ ವಿಡಿಯೋದಲ್ಲಿ ನಾಟ್ ಎಕ್ಸ್ಟ್ರಾ ಮಾಡಿದ್ದೀವಿ. ಸೊ ಹೌ ಟು ಯೂಸ್ ಐ ಆಮ್ ನಾಟ್. ಆಮ್ ನಾಟ್. Okay, yeah, now look at here. I am not, ನಾನು ಇಂಥ ವ್ಯಕ್ತಿ ಅಲ್ಲ. ನನ್ನ ಹೆಸರು ಐ ಆಮ್ ನಾಟ್ ಕಾರ್ತಿಕ್, ಐ ಆಮ್ ಅನಿಲ್. ಓಕೆ, ಐ ಆಮ್ ನಾಟ್ 21, ಐ ಆಮ್ 20 years old. ನಿಮ್ಮ ವಯಸ್ಸನ್ನು ಹಾಕ್ಬೋದು ಇಲ್ಲಿ. ಐ ಆಮ್ ನಾಟ್ ಸ್ಲೀಪಿಂಗ್, ನಾನು ಓದ್ತಾ ಇಲ್ಲ, ನಾನು ಬರಿತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಐ ಆಮ್ ನಾಟ್ ಸ್ಲೀಪಿಂಗ್. ರೈಟ್. ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಿನವನಲ್ಲ, ನಮ್ಮ ಊರು ಬೆಂಗಳೂರಲ್ಲ, ನಮ್ಮ ಊರು ಗುಲ್ಬರ್ಗ, ನಮ್ಮ ಊರು ರಾಯಚೂರು, ಯಾವುದಾದ್ರೂ ಹೇಳ್ಬೋದು. ನಿಮ್ಮದು ಊರು ಯಾವುದಿದೆ ಅದನ್ನು ಹೇಳ್ಬೋದು. ಐ ಆಮ್ ನಾಟ್ ಇನ್ ದ ಲಿವಿಂಗ್ ರೂಮ್, ಎಲ್ಲಿದೆಯಾ, ನಾನು ಲಿವಿಂಗ್ ರೂಮಲ್ಲಿ, ನಾನು ಹಾಲಲ್ಲಿಲ್ಲ, ನಾನು ಬೆಡ್ರೂಮಲ್ಲಿದ್ದೀನಿ. ಓಕೆ, ಸೊ ಇಲ್ಲಿ ಇವಿಷ್ಟು ಸನ್ನಿವೇಶಗಳಲ್ಲಿ ಮಾತ್ರ ನೀವು ಆಮ್ ಅಥವಾ ಆಮ್ ನಾಟ್ ಅನ್ನು ಬಳಸೋದು. ಓಕೆ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಒಂದೊಂದು ಎಕ್ಸಾಂಪಲ್ ಉದಾಹರಣೆ ಕೊಟ್ಟಿದ್ದೀನಿ. ಐ ಆಮ್ ನಾಟ್ ಹ್ಯಾಪಿ, ನನಗೆ ಖುಷಿಯಾಗಿಲ್ಲ, ನನಗೆ ಬೇಜಾರಾಗಿದೆ. ಸೊ ಐ ಆಮ್ ನಾಟ್ ಹ್ಯಾಪಿ, ಯು ಹ್ಯಾವ್ ಟು ಸೇ ಐ ಆಮ್ ನಾಟ್ ಹ್ಯಾಪಿ. ಐ ಆಮ್ ನಾಟ್ ಆನ್ ಆನೆಸ್ಟ್ ಮ್ಯಾನ್, ನಾನು ಪ್ರಾಮಾಣಿಕ ವ್ಯಕ್ತಿ ಅಲ್ಲ. ಐ ಆಮ್ ನಾಟ್ ಆನ್ ಆನೆಸ್ಟ್ ಮ್ಯಾನ್, ನಾನು ಪ್ರಾಮಾಣಿಕ ವ್ಯಕ್ತಿ ಅಲ್ಲ. ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ. ಟು ಬಿ ವರ್ಬ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಟು ಬಿ ವರ್ಬ್ಸಲ್ಲಿ ಪಾರ್ಟ್ 3. ಓಕೆ, ಹೌ ಟು ಯೂಸ್ ಐ ಆಮ್ ನಾಟ್. ಇದಕ್ಕಿಂತ ಹಿಂದಿನ ವೀಡಿಯೋದಲ್ಲಿ ಐ ಆಮ್ ಹೇಗೆ ಬಳಸೋದನ್ನು ನೋಡಿದ್ವಿ. ಆಮ್, ಸೊ ಇದೇ ಪ್ಯಾಟ್ರನ್, ಅದಕ್ಕೆ ನೀವು ನಾಟ್ ಸೇರಿಸಬೇಕು. ನಾಟ್ ಸೇರಿಸಿದಾಗ ಏನಾಗುತ್ತೆ, ಅದು ನೆಗೆಟಿವ್ ಆಗುತ್ತೆ. ಫಸ್ಟ್ ನಾವು ಓದಿದ್ದು ಐ ಆಮ್, ನನ್ನ ಹೆಸರು ಅನಿಲ್ ಕುಮಾರ್. ಐ ಆಮ್ ನಾಟ್ ಕಾರ್ತಿಕ್, ಐ ಆಮ್ ಅನಿಲ್ ಕುಮಾರ್. ಓಕೆ, ಸೊ ಐ ಆಮ್ ನಾಟ್, ಐ ಆಮ್ ನಾಟ್. ಸೊ ಇಷ್ಟು ಹೇಳಿದರೆ ಸಾಕು. ಎಲ್ಲ ಕಡೆ ಇವಿಷ್ಟು ಸನ್ನಿವೇಶಗಳಲ್ಲಿ ಆಮ್ ಬಂದಾಗ ಅದರ ನಕಾರಾತ್ಮಕ, ಅದರ ಆಪೋಸಿಟ್ ಏನು ಹೇಳಬೇಕು ಅಂತ ನಿಮಗೆ ಅನಿಸಿದಾಗ, ಸೊ ಯು ಹ್ಯಾವ್ ಟು ಸೇ ಐ ಆಮ್ ನಾಟ್. ಅಷ್ಟೇ. ಇಲ್ಲಿ ಎ ತೆಗೆದುಬಿಟ್ಟು ಒಂದು ಅಪಾಸ್ಟ್ರಫಿ ಆಗ್ತಾನೆ. ಐ ಆದಮೇಲೆ ಒಂದಿದು ಐ ಆಮ್. ಓಕೆ, ಐಮ್ ಅಂದರೆ ಈ ಥರ ಐ, ಇಲ್ಲಿ ಒಂದು ಅಪಾಸ್ಟ್ರಫಿ ಈ ಥರ ಹಾಕಿದ್ರೆ ಐಮ್. ಸೊ ಎ ಕಡ್ಡಾಯವಾಗಿ ಹಾಕಲೇಬೇಕಂತಿಲ್ಲ, ಎ ಹಾಕಿದ್ರೂ ಒಳ್ಳೆಯದು. ಒಂದು ವೇಳೆ ಕೆಲವು ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿರುತ್ತೆ ಐಮ್ ಅಂತ, ಈ ಥರ ಪ್ರಿಂಟ್ ಆಗಿರುತ್ತೆ. ಐ ಒಂದಿದು ಎಮ್ ಅಂತಿರುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ಐ ಆಮ್, ಅದನ್ನು ಐಮ್ ಶಾರ್ಟ್. ಐ ಆಮ್ ಬಿಟ್ಬಿಟ್ಟು ಐಮ್ ಹಾಗಾದರೆ ಐಮ್ ಅನಿಲ್ ಕುಮಾರ್, ಅಥವಾ ಐಮ್ 21 years old, ಐಮ್ ಸ್ಲೀಪಿಂಗ್, ಐ ಆಮ್ ಅನ್ನೋದನ್ನು ಐಮ್ ಅಂತಲೂ ಹೇಳ್ಬೋದು, ಶಾರ್ಟಾಗಿ ಹೇಳ್ಬೋದು. ಇಟ್ಸ್ ಕಾಲ್ಡ್ ಕಂಟ್ರಾಕ್ಷನ್. ಅದನ್ನು ನಾನು ನೆಕ್ಸ್ಟ್ ಪಾಠಗಳಲ್ಲಿ ಹೇಳ್ತೇನೆ. ಸೊ ಇಲ್ಲಿ ನೋಡಿ, ಎ ತೆಗೆದ್ರು ಅದೇ ಮೀನಿಂಗ್, ಎ ಇದ್ದರೂ ಸೇಮ್ ಮೀನಿಂಗ್. ಐಮ್ ನಾಟ್, ಈ ನಾಟ್ ತೆಗೆದುಬಿಟ್ಟು ಐಮ್ ಅಂತ ಹೇಳ್ಬೋದು. ಐಮ್ ನಿಮ್ಮ ಹೆಸರು, ಆ್ಯಂಡ್ ಐಮ್ ನಾಟ್. ಅರ್ಥ ಆಯ್ತಲ್ಲ. ಸೊ ಇದು ಇಟ್ಸ್ ಶಾರ್ಟ್ ಫಾರ್ಮ್, ಇಟ್ಸ್ ಕಂಟ್ರಾಕ್ಷನ್ ಆಫ್ ಐ ಆಮ್. ರೈಟ್. ಓಕೆ ಸ್ನೇಹಿತರೆ, ಇದರಲ್ಲಿ ಜಾಸ್ತಿ ಏನೂ ಇಲ್ಲ, ನೆಗೆಟಿವ್ ಅಷ್ಟೇ. ಸೊ ಐ ಆಮ್ ನಾಟ್ ಯಾವ ಥರ ಬಳಸೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ.
ಆಲ್ರೆಡಿ ನಿಮಗೆ ಗೊತ್ತು ಐ ಆಮ್ ಯಾವ ಥರ ಬಳಸಬೇಕು ಅಂತ ನಿಮಗೆ ಗೊತ್ತು. ಇದರಲ್ಲಿ ಐ ಆಮ್ ನಾಟ್ ಅನ್ನೋದನ್ನು ಯಾವ ಥರ ಬಳಸಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಿ. ಕ್ಷಮಿಸಿ. ಆದರೆ ಮುಖ್ಯವಾಗಿ ನೋಡಬೇಕಾಗಿರೋದು ನೀವು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲದಲ್ಲಿ. ಇವೆಲ್ಲ ನಡೀತಿರೋದು ವರ್ತಮಾನ ಕಾಲದಲ್ಲಿ. ಐ ಆಮ್ ನಾಟ್ ಅಂತ ಹೇಳ್ತಾ ಇರೋದು ನನ್ನ ಹೆಸರು, ಇದರೆಲ್ಲ ವರ್ತಮಾನ ಕಾಲದಲ್ಲಿ, ನಿನ್ನೆ ಅಥವಾ ಮೊನ್ನೆದಲ್ಲ. 21 ವರ್ಷ 20 ವರ್ಷ ಎಷ್ಟು ವರ್ಷ ಇರ್ಬೋದು, ಅದು ಈಗಿರೋ ವಯಸ್ಸು. ಐ ಆಮ್ ನಾಟ್ ಸ್ಲೀಪಿಂಗ್, ಈಗ ನಾನು ಏನು ನಿದ್ದೆ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಿನವನಲ್ಲ, ಈಗ ನಾನು ಹೇಳ್ತಾ ಇರೋದು. ಐ ಆಮ್ ಇನ್ ದ ಲಿವಿಂಗ್ ರೂಮ್, ಈಗ ನಾನು ಲಿವಿಂಗ್ ರೂಮಲ್ಲಿ ಇದ್ದೀನಿ. ಐ ಆಮ್ ನಾಟ್ ಇನ್ ದ ಲಿವಿಂಗ್ ರೂಮ್, ಈಗ ಅಲ್ಲಿ ಇಲ್ಲ. ಸೊ ಎಲ್ಲ ಪ್ರೆಸೆಂಟಲ್ಲಿರುತ್ತೆ. ಓಕೆ, ಪಾಸ್ಟಿಗೆ ಬಂದಾಗ ಚೇಂಜ್ ಆಗುತ್ತೆ. ಸೊ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಟು ಬಿ ವರ್ಬ್. ಸೊ ಪ್ರೆಸೆಂಟಿಗೆ ಆ್ಯಮ್, ರೈಟ್? ಓಕೆ ಸ್ನೇಹಿತರೆ, ಸೊ ಇವಾಗ ನಿಮಗೆ ಒಂದು ಐಡಿಯಾ ಬಂದಿದೆ, ಏನು ಆ್ಯಮ್ ಎಲ್ಲೆಲ್ಲಿ ಬಳಸಬೇಕು ಅಂತ. ಸೊ ಆ್ಯಮನ್ನು ಇಷ್ಟು ಜಾಗಗಳು ಬಿಟ್ಟು ದಯವಿಟ್ಟು ಬೇರೆ ಎಲ್ಲೂ ಬಳಸಬೇಡಿ. ಹಿ ಆ್ಯಮ್, ಶಿ ಆ್ಯಮ್, ಇಟ್ ಆ್ಯಮ್ ಎಲ್ಲೂ ಬರಲ್ಲ. ಐ ಆ್ಯಮ್ ಅಂತಲೇ ಬರುತ್ತೆ. ಓಕೆ, ಯಾ. ಸೊ ಇಷ್ಟೊತ್ತು ಈ ವಿಡಿಯೋವನ್ನು ತಾಳ್ಮೆಯಿಂದ ನೋಡಿದರೆ ನಿಮ್ಮೆಲ್ಲರ ಸ್ನೇಹಿತರಿಗೂ ನನ್ನ ಸೊ ಇಷ್ಟೊತ್ತು ಈ ವಿಡಿಯೋವನ್ನು ತಾಳ್ಮೆಯಿಂದ ನೋಡಿದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ದೊರಕುತ್ತದೆ. ಆ್ಯಂಡ್ ಈ ವಿಡಿಯೋ ಇಷ್ಟವಾಗದಿದ್ದರೂ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ಈ ವಿಡಿಯೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಖಂಡಿತವಾಗಿಯೂ ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಸಂದೇಹವಿದ್ದರೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಅಥವಾ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಅಥವಾ ನನ್ನ ಯಾವುದಾದ್ರೂ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಆ್ಯಂಡ್ ಮುಂದಿನ ವೀಡಿಯೋಸಲ್ಲಿ ಈ ಟು ಬಿ ವರ್ಬ್ಸಲ್ಲಿ ಪಾರ್ಟ್ 1, ಪಾರ್ಟ್ 3 ಆಯಿತು, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6, 7, 10 ಮೇ ಬಿ 10 ಇದ್ದಾವೆ. ಸೊ ಎಲ್ಲದನ್ನು ಒಂದೊಂದು ನಿಮಗೆ ಬ್ರೀಫಾಗಿ ಅಲ್ಲ, ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮುಂದಿನ ವೀಡಿಯೋಸ್ಗೋಸ್ಕರ ಕಾದಿರಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ videos until my next video uploads. Thanks again. Take care. Bye-bye.